ನಾವು ಕೂಡ ಸ್ಪೀಕರ್ ಅವರಿಗೆ ವಿನಂತಿಯನ್ನ ಮಾಡಿದ್ರಿ. ಸೊ ಅಲ್ಟಿಮೇಟ್ ಆಗಿ ಗವರ್ನರ್ ಕದ ತಟ್ಟಿದ ಮೇಲೆ ಸಂವಿಧಾನದತ್ತವಾಗಿ ಏನು ಜೀವರಾಜ್ ಅವರಿಗೆ ಸದಸ್ಯತ್ವ ಪ್ರಮಾಣ ವಚನ ಏನು ಕೊಡಬೇಕು ಅದನ್ನ 3 ಗಂಟೆಗೆ ಕೊಡ್ತಾ ಇದ್ದಾರೆ. ಒಂದ್ಸರಿ ಚುನಾವಣಾ ಆಯೋಗ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಕರ್ನಾಟಕದ ರಾಜ್ಯದ ಪತ್ರದಲ್ಲಿ ಗೆಜೆಟ್ ಅಲ್ಲಿ ಅವ್ರ ಹೆಸರು ಅನೌನ್ಸ್ ಆದ್ಮೇಲೆ ಸ್ಪೀಕರ್ಗೆ ಆಲ್ಟರ್ನೇಟಿವ್ ಇಲ್ಲ. ಚುನಾವಣೆ ಡಿಕ್ಲೇರ್ ಮಾಡೋದು ಚುನಾವಣಾ ಆಯೋಗ, ಸ್ವೇರಿಂಗ್ ಕೊಡಬೇಕು. ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ 188ನೇ ವಿಧಿಯಲ್ಲಿ ಸ್ಪಷ್ಟವಾಗಿದೆ, ರಾಜ್ಯಪಾಲರು ಎಲ್ಲರಿಗೂ ಪ್ರತಿಜ್ಞೆ ಕೊಡಬೇಕು ಅಥವಾ ಅವರು ಸೂಚಿಸಿದಂತ ವ್ಯಕ್ತಿ ಅಂತ. ಸೂಚಿಸಿದಂತ ವ್ಯಕ್ತಿ ಸ್ಪೀಕರ್ ಅವ್ರು ಕೊಡ್ಲಿಲ್ಲ ಅಂದ್ರೆ ಗವರ್ನರೇ ಕೊಡ್ಬೋದು. ಹಾಗೆ ಕ್ಲಿಯರ್ ಆಗಿದೆ, ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಕ್ಲಿಯರ್ ಆಗಿದೆ. ಆ ಕಾಪಿನೂ ನಾನು ಕೊಟ್ಟಿದ್ದೀನಿ. ಅದರಿಂದ ಒಳ್ಳೇದಾಗಿದೆ. ಕೊನೆ ಹಂತಕ್ಕೆ ಸ್ಪೀಕರ್ ಅವರು ಒಪ್ಕೊಂಡು ಕೊಡ್ತಾ ಇರೋದು ಒಳ್ಳೇದು. ನಾನು ಮತ್ತು ಜೀವರಾಜ್ ಇಬ್ರು ಇವತ್ತು ಹೋಗಿ ಸ್ವೇರಿಂಗ್ ಸೆರೆಮನಿಯಲ್ಲಿ ನಾನು ಕೂಡ ಭಾಗಿಯಾಗಿ. ಡಕಾಯಿತಿ ಯಾರು ಮಾಡಿದ್ದಾರೆ ಅಂತ ಹೇಳೋದು ಕೋರ್ಟ್, ಚುನಾವಣಾ ಆಯೋಗ. ಈಗ ವೋಟ್ ಚೋರಿ ಯಾರು ಮಾಡಿರೋದು ಸ್ಪಷ್ಟ ಆಗಿದೆ. ಈ ಕೋರ್ಟ್ ಅಲ್ಲಿ ಯಾಕೆ ಈಗ ಡಕಾಯಿತಿ ಆಗಿದೆ ಅಂತ ಇದ್ದಿದ್ದಾರೆ ಇದೆಲ್ಲ ಅಂತ ಮೊದಲೇ ಹೋಗಿ ಹೇಳ್ಬೋದಾಯ್ತಲ್ಲ, ಅವಾಗ ಮುಂಚೆನೆ ಹೇಳ್ಬೋದಾಯ್ತು. ಗೆದ್ದಾಗ ಎಲ್ಲ ಸರಿ ಇದೆ. ಅದೇ ಕಾಂಗ್ರೆಸ್ ಪಾರ್ಟಿದ ಇದೆಯಲ್ಲ, ಸೋತ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇಲ್ಲ, ಗೆದ್ದಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸರಿ ಇದೆ. ಹಂಗೆ ರಾಜೇಗೌಡರು ಗೆದ್ದಾಗ ಚುನಾವಣಾ ಆಯೋಗ ಎಲ್ಲ ಸರಿ ಇದೆ, ಸೋತಾಗ ಸರಿ ಇಲ್ಲ. ಇದು ಮಾಮೂಲಿ ಡೈಲಾಗ್ ಕಾಂಗ್ರೆಸ್ ಅವರು. ಈಗಲೂ ಹೇಳಿದಾರಲ್ಲ ರಾಹುಲ್ ಗಾಂಧಿ, ಕೇರಳದಲ್ಲಿ EME ಸರಿ ಇದೆಯಂತೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಕೇರಳದಲ್ಲಿ ಸರಿ ಇದೆಯಂತೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಸರಿ ಇಲ್ಲಂತೆ. ಅದಕ್ಕೆ ಅವ್ರನ್ನೆಲ್ಲ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ರಾಹುಲ್ ಗಾಂಧಿಗೂ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಅರ್ಥ ಆಗ್ತದೆ. ತಮಿಳ್ನಾಡಲ್ಲೂ ಸರಿ ಇಲ್ಲ, ವೆಸ್ಟ್ ಬೆಂಗಾಲ್ ಮಾತ್ರ ಸರಿ ಇಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಇದ್ದಾನೆ ಕಾಂಗ್ರೆಸ್ ಇವತ್ತು ಹೀನಾಯ ಸ್ಥಿತಿಗೆ ಬಂದಿರತಕ್ಕಂಥದ್ದು ದೇಶದಲ್ಲಿ. ಇನ್ನಾದರೂ ಕರೆಕ್ಟಾಗಿ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡುವಂಥದ್ದು ಸೂಕ್ತ. ಕಾಂಗ್ರೆಸ್ ಕಾಂಗ್ರೆಸ್ ಪಾರ್ಟಿ ಈಗ ಖರ್ಗೆ ಅವ್ರ ಎಂಟ್ರಿ ಆದ್ಮೇಲೆ ಎಲ್ಲ ಸೈಲೆಂಟ್ ಔಟ್. ಇಷ್ಟು ದಿನ ನಾನು ಮುಖ್ಯಮಂತ್ರಿ ಅಂತ ಇದ್ರು. ಈಗ ಖರ್ಗೆ ಅವರೇ ನಾನೇ ಬರ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಅದರಿಂದ DK ಶಿವಕುಮಾರ್ ಅವರ ಕನಸು ಭಗ್ನ ಕನಸು, ಈಗ ಭಗ್ನ ಆಗೋಟಿದೆ. ಅವ್ರು ಹೇಳಿದ್ರು, ನಾನು ಆಸಿದರೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ಕನಕಪುರದ ಬಂಡೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ನಾನು ಕಡೆದರೆ ಶಿಲ್ಪಿ ಆಗೋತೀನಿ ಅಂದ್ರು. ಕಡಿತಾನೇ ಇದ್ದಾರೆ, ಆ ಶಿಲ್ಪಿ ಆಗ್ಲೇ ಇಲ್ಲ. ಕೊನೆಗೆ ಮೆಟ್ಲಾಗದೆ ಗ್ಯಾರಂಟಿ. ಶಿಲ್ಪಿ ಅಂತೂ ಆಗಿಲ್ಲ. ಕಳೆದ 1 ವರ್ಷದಿಂದ ಆ ಶಿಲೆನ ಕೆತ್ತಿ ಅದು ಅದೇನ ಹೇಳ್ತಾರಲ್ಲ, ಗಣೇಶನ್ ಮಾಡೋ ಅಂದ್ರೆ ಅವ್ರ ಅಪ್ಪನ್ ಮಾಡ್ದಂಗೆ ಆಗ್ಬಿಟ್ಟೈತಿ ಇವಾಗ DK ಶಿವಕುಮಾರ್ ಕತೆ. ಅದಕ್ಕೆ ಅವ್ರ ಗ್ಯಾರಂಟಿ ಅಷ್ಟೇ ಗ್ಯಾರಂಟಿ. ಅವ್ರಿಗೆ ಯಾರ್ಯಾರು ಕಾಂಗ್ರೆಸ್ ಪಾರ್ಟಿಗೆ ಮುಖ್ಯಮಂತ್ರಿ ಆಗಕ್ಕೆ ಬರ್ತಾರೋ, ಸಿದ್ದರಾಮಯ್ಯ ಬಂದ್ರು ಅವ್ರಿಗೆ ಬಿಟ್ಕೊಟ್ರು, ಈಗ ಖರ್ಗೆ ಬರ್ತಾರೆ ಅವ್ರಿಗೆ ಬಿಟ್ಕೊಡು, ನೆಕ್ಸ್ಟ್ ಯಾರೋ ಪರಮೇಶ್ವರ್ ಬರ್ತಾರೆ ಅವ್ರಿಗೆ ಬಿಟ್ಕೊಡು. ಮೆಟ್ಲಾಗಕ್ಕೆ ಮಾನಸಿಕವಾಗಿ DK ಅವರು ರೆಡಿ ಆಗೋದು ಒಳ್ಳೇದು.